ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಕತೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ಕತೆ ಬಂದು ಒಂದು ಬಡ ಹುಡುಗನ ಕತೆ. ಅಂದರೆ ಒಂದು ಮಿಡಲ್ ಕ್ಲಾಸ್ ಬಾಯ್ಸ್ ಲೈಫ್ ಹೇಗಿರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಅಲಾರಾಮ್ ಹೊಡೆಯೋದಕ್ಕಿಂತ ಮುಂಚೆಯೇ ಆ ಹುಡುಗನ ಕಣ್ಣು ತೆರೆದುಕೊಳ್ತಿದ್ವು. 24 ವರ್ಷದ ಹುಡುಗ, ಒಬ್ಬ ಆವರೇಜ್ ಮಧ್ಯಮ ವರ್ಗದ ಹುಡುಗ ಅವನು. ಸೊ ದೂರದಿಂದ ನೋಡುವವರಿಗೆ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಹೇಳುವವರಿಗೆ ಹುಡುಗರಿಗೇನು ಗುರು ಚಂದ, ಬೇಕಾದಾಗ ಹೊರಗೆ ಹೋಗ್ತಾರೆ, ಸಿಕ್ಕಾಪಟ್ಟೆ ಫ್ರೀಡಮ್ ಇರುತ್ತೆ ಅಂದ್ಕೊಳ್ಳುವ ಹುಡುಗಿಯರಿಗೆ ಆ ಹುಡುಗನ ಜೀವನ ಕೇವಲ ಒಂದು ಕನಸಿನಂತೆ ಕಾಣ್ತಾ ಇರುತ್ತೆ, ಕಾಣಬಹುದು ಕೂಡ. ಆದರೆ ಆ ಫ್ರೀಡಮ್ ಹಿಂದಿರುವ ಜೈಲು ಯಾರಿಗೂ ಕಾಣಿಸೋದಿಲ್ಲ. ಆ ಹುಡುಗ ಕಾಲೇಜು ಮುಗಿಸಿ ಒಂದು ಸಣ್ಣ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಕೇವಲ 1 ವರ್ಷವಾಗಿರುತ್ತೆ ಅಷ್ಟೇ. ತಿಂಗಳಿಗೆ ಬರುವ ಸಂಬಳ 28,000 ರೂಪಾಯಿ ಆಗಿರುತ್ತೆ. ಆ ದುಡ್ಡು ಕೈಗೆ ಬರುವ ಮೊದಲೇ ಅದಕ್ಕೆ 10 ಹರಕುದಾರಿಗಳು ಕಾದಿರ್ತಿದ್ವು. ಅಂದರೆ ತುಂಬ ಅವನ ಕಮಿಟ್ಮೆಂಟ್ಸ್ ತುಂಬ ಜಾಸ್ತಿ ಇತ್ತು. ಮನೆ ಬಾಡಿಗೆ, ಅಪ್ಪನ ಶುಗರು, BP ಮಾತ್ರೆಗಳು, ತಂಗಿಯ ಕಾಲೇಜ್ ಫೀಸ್, EMI, ರೇಷನ್ ಮತ್ತು ಕರೆಂಟ್ ಬಿಲ್ಲು, ಇವೆಲ್ಲ ಇದಕ್ಕೆಲ್ಲ ತೆಗೆದಿಟ್ರೆ ಕೇವಲ ಉಳಿತಾ ಇದ್ದಿದ್ದು, ಇವೆಲ್ಲ ಮುಗಿದು ಕೈಯಲ್ಲಿ ಉಳಿತಾ ಇದ್ದಿದ್ದು ಬರೀ ಚಿಲ್ಲರೆ ಕಾಸು ಅಷ್ಟೇ. ಆ ಹುಡುಗ ಹೊಸ ಬಟ್ಟೆ ಕೊಡಬೇಕು ಅನಿಸಿದ್ರೆ, ಬ್ರ್ಯಾಂಡೆಡ್ ಶೂ ಹಾಕಬೇಕು ಅನಿಸಿದ್ರೆ ಅವನು ಮೊದಲು ಯೋಚನೆ ಮಾಡ್ತಾ ಇದ್ದಿದ್ದು ತನ್ನ ತಂಗಿಯ ಮುಂದಿನ ಸೆಮಿಸ್ಟರ್ ಫೀಸ್ ಬಗ್ಗೆ. ಏನು ಮಾಡೋದು, ನಾನು ಅದನ್ನೆಲ್ಲ ತೊಗೊಂಡ್ರೆ ಹೇಗೆ ಮುಂದೆ ಫೀಸ್ ಕಟ್ಟೋದು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದ. ಸೊ ಆ ಯೋಚನೆ, ಆ ಟೆನ್ಷನಿಂದನೇ ಅವನು ಏನೂ ತೊಗೊತಾ ಇರಲಿಲ್ಲ. ಅಂದರೆ ಅವನಿಗೇನು ಉಳಿತಾನೂ ಇರಲಿಲ್ಲ. ಒಂದಿನ ಆಫೀಸ್ನಲ್ಲಿ ಆ ಹುಡುಗನ ಜೊತೆ ಕೆಲಸ ಮಾಡುವ ಒಬ್ಬಳು ಹುಡುಗಿ ಹೀಗೆ ಕೇಳ್ತಾಳೆ, ನಿಮ್ಮ ಹುಡುಗರ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ, ರಾತ್ರಿ ಎಷ್ಟು ಹೊತ್ತಾದರೂ ಹೊರಗೆ ತಿರುಗ್ಬೋದು, ಅಪ್ಪ ಅಮ್ಮ ಅಷ್ಟಾಗಿ ಪ್ರಶ್ನೆ ಮಾಡಲ್ಲ. ಅದೇ ನಮಗೆ ನೋಡಿ ಸಂಜೆ 7 ಗಂಟೆ ಆದರೆ ಸಾಕು ಮನೆಗೆ ಓಡಬೇಕು. ಐ ವಿಶ್ ನಾನು ಹುಡುಗನಾಗಿ ಹುಟ್ಟಬೇಕಿತ್ತು ಅಂತ ಹುಡುಗಿ ಹೇಳ್ತಾಳೆ. ಆದರೆ ಹುಡುಗ ಕೇವಲ ಮುಗುಳ್ನಗ್ತಾನೆ ಅಷ್ಟೇ. ಯಾಕೆಂದರೆ ಆ ರಾತ್ರಿಯ ಫ್ರೀಡಮ್ ಹಿಂದೆ ಅಡಗಿದ್ದ ಸತ್ಯ ಆ ಹುಡುಗಿಗೆ ಗೊತ್ತಿರೋದಿಲ್ಲ. ಹೌದು, ಆ ಹುಡುಗ ರಾತ್ರಿ 11 ಗಂಟೆಯಾದರೂ ಮನೆಗೇ ಹೋಗ್ತಾ ಇರಲಿಲ್ಲ. ಆದರೆ ಅವನು ಗೆಳೆಯರೊಂದಿಗೆ ಪಾರ್ಟಿ ಮಾಡ್ತಿರಲಿಲ್ಲ. ಬದಲಿಗೆ ಆಫೀಸ್ ಮುಗಿಸಿ ರಾತ್ರಿ 8ರಿಂದ 11 ಗಂಟೆಯವರೆಗೆ ಮತ್ತೊಂದು ಪಾರ್ಟ್ ಟೈಮ್ ಡೆಲಿವರಿ ಬಾಯ್ ಕೆಲಸ ಮಾಡುತ್ತಿದ್ದ ಆ ಹುಡುಗ. ಆ ರಾತ್ರಿಯ ಕತ್ತಲಲ್ಲಿ ತಣ್ಣಗಿನ ಗಾಳಿಯಲ್ಲಿ ಬೈಕ್ ಓಡಿಸುವಾಗ ಅವನಿಗೆ ಸಿಗುತ್ತಿದ್ದ ಫ್ರೀಡಮ್ ಒಂದೇ, ಯಾರಿಗೂ ಕಾಣದಂತೆ ಕಣ್ಣೀರು ಹಾಕುವ ಒಂದು ಫ್ರೀಡಮ್. ಹುಡುಗರು ಅಳಬಾರ್ದು, ಅತ್ತರೆ ನೀನು ಗಂಡಸೇ ಅಲ್ಲ ಅಂತ ಹೇಳುತ್ತೆ ಈ ಸಮಾಜ. ಈ ಸಮಾಜದ ನಿಯಮಕ್ಕೆ ಹೆದರಿ ಅವನು ತನ್ನ ನೋವನ್ನೆಲ್ಲ ಆ ಹೆಲ್ಮೆಟ್ ಒಳಗೆ ನುಂಗಿಕೊಳ್ತಿದ್ದ. ಒಂದು ದಿನ ಅಪ್ಪನಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಸೇರಿಸಬೇಕಾಗಿ ಬರುತ್ತೆ. ಕೈಯಲ್ಲಿ ಕಾಸಿರೋದಿಲ್ಲ. ಆ ಹುಡುಗ ತನ್ನೆಲ್ಲ ಗೆಳೆಯರ ಹತ್ರನೂ ಕೇಳ್ತಾನೆ, ಕೈ ಚಾಚ್ತಾನೆ. ಸಿಕ್ಕಿದ್ದು ಬರೀ ರೀಸನ್ಗಳು ಅಷ್ಟೇ, ಅಂದರೆ ಕಾರಣಗಳು ಮಾತ್ರ. ಕೊನೆಗೆ ಆ ಹುಡುಗನ ಬೈಕನ್ನೇ ಅಡವಿಡ್ತಾನೆ ಹುಡುಗ. ಅಡವಿಟ್ಟು ದುಡ್ಡು ಹೊಂದಿಸ್ತಾನೆ. ಅಂದು ರಾತ್ರಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕುಳಿತು ಅಮ್ಮ ಅಳ್ತಾ ಇರ್ತಾರೆ, ಆ ಹುಡುಗನಮ್ಮ. ಆವಾಗ ಆ ಹುಡುಗ ಅಮ್ಮನ ಹೆಗಲ ಮೇಲೆ ಕೈ ಇಟ್ಟು, ನಾನು ಇದ್ದೀನಲ್ಲಮ್ಮ, ಏನೂ ಆಗಲ್ಲ, ಧೈರ್ಯವಾಗಿರು ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಹುಡುಗ. ಆದರೆ ಅದೇ ಹುಡುಗ ರಾತ್ರಿ ಟಾಯ್ಲೆಟ್ಗೆ ಹೋಗಿ ಯಾರಿಗೂ ಕೇಳಿಸದಂತೆ ಬಾಯಿ ಮುಚ್ಚಿಕೊಂಡು ಅಳ್ತಾ ಇರ್ತಾನೆ. ಯಾಕೆಂದರೆ ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುವ ಜವಾಬ್ದಾರಿ ಅವನ ಮೇಲಿರುತ್ತೆ. ಅವನು ಒಂದು ಕ್ಷಣ ಕಣ್ಣೀರು ಹಾಕಿದರೂ ಇಡೀ ಕುಟುಂಬ ಮುರಿದು ಬಿಡುತ್ತಿರುತ್ತೆ. ಸೊ ಹುಡುಗಿಯರಿಗೆ ಮದುವೆಯಾಗಿ ಬೇರೆ ಮನೆಗೆ ಹೋಗುವ ಭಯವಿದ್ದರೆ, ಮಧ್ಯಮ ವರ್ಗದ ಹುಡುಗನಿಗೆ ತನ್ನ ಕುಟುಂಬವನ್ನು ಬೀದಿಗೆ ತರಬಾರದು ಎಂಬ ಜೀವಮಾನದ ಭಯವಿರುತ್ತೆ. ತಾನು ಸೋಲುವಂತಿಲ್ಲ, ತಾನು ಮುಖ ಸಣ್ಣಗೆ ಮಾಡಿಕೊಳ್ಳುವಂತಿಲ್ಲ, ಸದಾ ಮುಖದ ಮೇಲೆ ಒಂದು ಸುಳ್ಳು ನಗು ಇಟ್ಟುಕೊಂಡೇ ಇರಬೇಕು ಅಂತ ಹುಡುಗ ಇರ್ತಾನೆ. ಒಂದು ದಿನ ಆ ಹುಡುಗಿ ಆ ಹುಡುಗನ ಪ್ಯಾಂಟ್ ಜೇಬಿನಿಂದ ಬಿದ್ದ ಒಂದು ಚೀಟಿಯನ್ನು ನೋಡ್ತಾಳೆ. ಅದರಲ್ಲಿ ಮುಂದಿನ ತಿಂಗಳ ಬಜೆಟ್ ಬರೆಯಲಾಗಿರುತ್ತೆ. ಅದರಲ್ಲಿ ಆ ಹುಡುಗ ತನ್ನ ಸ್ವಂತ ಖರ್ಚಿಗೆಂದು ಬರ್ಕೊಂಡಿದ್ದು ಕೇವಲ 500 ರೂಪಾಯಿ ಮಾತ್ರ. ಅದನ್ನು ನೋಡಿದ ಹುಡುಗಿ, ಅಂದು ಆ ಹುಡುಗಿಗೆ ಅರ್ಥವಾಗುತ್ತೆ, ಹುಡುಗರ ಫ್ರೀಡಮ್ ಎನ್ನುವುದು ಕೇವಲ ಹೊರಗಿನ ಪ್ರಪಂಚಕ್ಕೆ ಕಾಣುವ ಒಂದು ಭ್ರಮೆ ಅಷ್ಟೇ. ಪ್ರತಿಯೊಬ್ಬ ಮಧ್ಯಮ ವರ್ಗದ ಹುಡುಗನು ತನ್ನ ಇಷ್ಟಗಳು, ಕನಸುಗಳು ಮತ್ತು ಪ್ರೀತಿಯನ್ನು ತನ್ನ ಕುಟುಂಬದ ಸಂತೋಷಕ್ಕಾಗಿ ಪ್ರತಿದಿನ ಬಲಿ ಕೊಡ್ತಾ ಇರ್ತಾನೆ.
ಅಂತ ಆವಾಗ ಆ ಹುಡುಗಿಗೆ ಅರ್ಥ ಆಗುತ್ತೆ. ಆ ಹುಡುಗಿಗೆ ಅಲ್ಲ, ಎಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಪೂರ್ತಿ ಸಮಾಜಕ್ಕೆ ಗೊತ್ತಾಗಬೇಕು ಒಂದು ಮಧ್ಯಮ ವರ್ಗದ ಹುಡುಗರ ಲೈಫ್ ಹೇಗಿರುತ್ತೆ ಅಂತ. ಸೊ ನನ್ನ ಕೊನೆಯ ಮಾತು, ಹುಡುಗನಾಗಿ ಹುಟ್ಟುವುದು ಎಂದರೆ ಕೇವಲ ಸ್ವಾತಂತ್ರ್ಯ ಸಿಗುವುದಲ್ಲ, ಆ ಸ್ವಾತಂತ್ರ್ಯದ ಬೆಲೆಯನ್ನು, ತನ್ನ ಇಡೀ ಜೀವನದ ಸುಖವನ್ನು ಅಡವಿಟ್ಟು ಪಾವತಿಸುವುದೇ ಒಂದು ಹುಡುಗನಾಗಿ ಹುಟ್ಟಿ ಮಾಡುವ ಸಾಧನೆ. ಆ 0 ವ್ಯಾಟ್ ಬಲ್ಬು ತಾನು ಕತ್ತಲಲ್ಲಿದ್ದರೂ ಕೂಡ ಮನೆಯವರಿಗೆಲ್ಲ ಮಂದವಾದ ಬೆಳಕನ್ನಾದರೂ ಕೊಡುತ್ತಲೇ ಇರುತ್ತದೆ ಅಲ್ವಾ? ಹಾಗೆ ಹುಡುಗರು ಕೂಡ. ಸೊ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿದ್ದೀರಲ್ಲ, ಸೊ ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.